ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈಃ ಅಹಂ ಮಿತ್ರ ವರುಣೋ ಭಾಭಿಭರ್ಮ್ಯಹಮಿಂದ್ರಾಗ್ನಿ ಅಹಂ ಅಶ್ವಿನೋಭಾ. ಅಂಬರಣಿ ಸೂಕ್ತದ ಮೊದಲನೇ ಮಂತ್ರದ ಅರ್ಥವನ್ನ ಈಗ ನೋಡೋಣ. ಅದರ ಅರ್ಥ ಇತ್ಯಾದಿಗಳು ಏನು ಅಂತ ಅನ್ನೋದನ್ನ ಈ ಹಿಂದೆ ನಾವು ನೋಡಿ ಮುಗಿಸಿದ್ದೇವೆ. ಅಂಬೃಣಿ ಎಂಬ ಶಬ್ದದ ಅರ್ಥ ಮತ್ತು ಅದರ ಹಿನ್ನೆಲೆ ಇತ್ಯಾದಿಗಳನ್ನು. ಲಕ್ಷ್ಮೀದೇವಿ ತಾನು ಯಾವ್ಯಾವ ದೇವತೆಗಳನ್ನು ಹೇಗೆ ನಿಯಂತ್ರಿಸುತ್ತಿದ್ದೇನೆ ಅಂತ ಅನ್ನೋದನ್ನೆಲ್ಲ ಇಲ್ಲಿ ಹೇಳ್ತಾ ಇರುವಂತಹ ಸನ್ನಿವೇಶ ಇದು. ಅಹಂ ನಾನು ರುದ್ರೇಭಿ ಏಕಾದಶ ರುದ್ರರ ಜೊತೆಗೆ ಸಂಚರಿಸ್ತೇನೆ ಅಂತ. ಮತ್ತೆ ಅಹಂ ನಾನು ಆದಿತ್ಯೈಹಿ 12 ಜನ ಆದಿತ್ಯರೇನಿದ್ದಾರೆ ಅದರಲ್ಲಿ ವಿಷ್ಣುವನ್ನು ಬಿಟ್ಟು ಉಳಿದವರ ಜೊತೆಗೆ ನಾನು ಸಂಚಾರ ಮಾಡ್ತೇನೆ. ವಿಶ್ವದೇವೈಹಿ 10 ಜನ ವಿಶ್ವೇ ದೇವತೆಗಳೇನಿದ್ದಾರೆ ಅವರ ಜೊತೆಗೆ ಸಂಚರಿಸ್ತೇನೆ. ಅಹಂ ನಾನು ಮಿತ್ರಾವರುಣ ಮಿತ್ರ ಮತ್ತು ವರುಣ ದೇವತೆಗಳು ಈ ಉಭಾ ಇವರಿಬ್ಬರನ್ನು ಬಿಭರ್ಮಿ ಹೊತ್ತು ಸಲಹುತ್ತೇನೆ. ಅಹಂ ನಾನು ಇಂದ್ರಾಗ್ನಿ ಇಂದ್ರ ಮತ್ತು ಅಗ್ನಿಗಳನ್ನು ಕೂಡ, ಹಾಗೆ ನಾನು ಅಹಂ ಅಶ್ವಿನಿ ದೇವತೆಗಳನ್ನು ನಾನು ಸಾಕಿ ಸಲಹುತ್ತೇನೆ ಅಂತ ಅದರ ತಾತ್ಪರ್ಯ. ಪರಮಾತ್ಮನ ಜೊತೆಗೂ ಲಕ್ಷ್ಮೀದೇವಿ ಸಂಚರಿಸ್ತಾನೆ ಇದ್ದಾಳೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಆಕೆ ಹೇಳಿಕ್ಕೆ ಹೊರಟಿರುವುದು ಇವರೆಲ್ಲರನ್ನೂ ನಿಯಂತ್ರಿಸ್ತಾ ಅವರವರ ಪದವಿಗೆ ನಾನು ಏರಿಸ್ತಾ ಸಂಚಾರ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಆದ್ರಿಂದ ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಪರಮಾತ್ಮನನ್ನ ವಿಷ್ಣುವನ್ನ ಇಲ್ಲಿ ಬಿಟ್ಟಿದ್ದಾರೆ. ರುದ್ರರು ಅಂದ್ರೆ ರೈವತ, ಓಜ, ಭವ, ಭೀಮ, ವಾಮದೇವ, ಉಗ್ರ, ವೃಷಾಕಪಿ, ಅಜಯ್ ಕಪಾತ್, ಅಹಿರ್ಬುದ್ಧಿ, ವಿರೂಪಾಕ್ಷ ಮತ್ತು ಆ ರುದ್ರರ ಗಣದಲ್ಲಿ ಪ್ರಧಾನನಾದಂತಹ ಮಹಾದೇವ. ಹೀಗೆ 11 ಜನ ರುದ್ರರ ಜೊತೆಗೆ ನಾನು ಸಂಚರಿಸ್ತೇನೆ. ಅರ್ಥಾತ್ ನಾನು ಅವರೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಅವರನ್ನು ಆಯಾ ಪದವಿಗೆ ಏರಿಸ್ತೇನೆ ಅಂತ ಅರ್ಥ. ಮತ್ತೆ ಈ ರುದ್ರರ ಜೊತೆಗೆ ನಾನು ಸಂಚರಿಸುವುದು ಅಂತ ಲಕ್ಷ್ಮೀದೇವಿ ಹೇಳುವುದಕ್ಕರ್ಥ ನಾನು ಮಾಧ್ಯಂದಿನ ಸವನವನ್ನು ಸ್ವೀಕಾರ ಮಾಡ್ತೇನೆ ಅಂತ. ಛಾಂದೋಗ್ಯೋಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಪುರುಷೋ ವಾವ ಯಜ್ಞ, ಈ ನಮ್ಮ ಒಟ್ಟಾರೆ ಜೀವನವೇ ಒಂದು ಯಜ್ಞ ಅಂತ ಸಮರ್ಥನೆ ಮಾಡಿದ್ದಾರೆ. ಅದರ ಕುರಿತಾದಂತಹ ವರ್ಣನವನ್ನ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಅದು ಹೇಗೆ ಅಂದರೆ, ನಾನು ವಸುಗಳ ಜೊತೆಗೆ ಸಂಚಾರ ಮಾಡ್ತೇನೆ, ಮತ್ತೆ ಮೊದಲು ರುದ್ರರ ಜೊತೆಗೆ, ಮುಂದೆ ವಸುಗಳ ಜೊತೆಗೆ, ಮುಂದೆ ಆದಿತ್ಯರ ಜೊತೆಗೆ ನಾನು ಸಂಚಾರ ಮಾಡ್ತೀನಿ ಅಂತ ಲಕ್ಷ್ಮೀದೇವಿ ಹೇಳುವುದೇನಿದೆ, ಇದು 3 ಉಲ್ಲೇಖಗಳು ಕೂಡ ಆ ಯಜ್ಞಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಯಜ್ಞ ಅಂತ ಏನು ಬಂತು, ಅದು ಒಟ್ಟು 116 ವರ್ಷಗಳ ದೀರ್ಘವಾದಂತಹ ಆಯುಷ್ಯ. ಅಲ್ಲಿ ಮೊದಲ 24 ವರ್ಷಗಳು ಅದು ಪ್ರಾತಃಸವನ. ಋಷಿಗಳು ಯಜ್ಞ ಮಾಡುವಾಗಲೂ ಕೂಡ ಪ್ರಾತಃಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನ ಅಂತ ಪ್ರತಿ ದಿವಸ ಮಾಡ್ತಿರ್ತಾರೆ. ಈ 116 ವರ್ಷಗಳ ಕಾಲದಲ್ಲಿ ಮೊದಲು 24 ವರ್ಷಗಳ ಕಾಲ ನಡೆಯುವುದು ಪ್ರಾತಃಸವನ. 24 ಅಕ್ಷರ ಗಾಯತ್ರಿ. ಆ ಪ್ರಾತಃಸವನದಲ್ಲಿ ಗಾಯತ್ರಿ ಛಂದಸ್ಸಿನ ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ. ಆ ಗಾಯತ್ರಿ ಛಂದಸ್ಸಿಗೆ 24 ಅಕ್ಷರಗಳು. ಮೊದಲ 24 ವರ್ಷಗಳು ಪ್ರಾತಃಸವನ. ಅಲ್ಲಿ ಈ ವಸುಗಳು, ಅಗ್ನಿ ಮೊದಲಾದ ವಸುಗಳು, 8 ಜನ ವಸುಗಳು ಇಂದ್ರಿಯಾಭಿಮಾನಿಗಳಾಗಿರ್ತಾರೆ. ಅವರು ಆ ಜೀವರ ವಾಸಕ್ಕೆ ಕಾರಣರಾಗಿದ್ದು ಅವರಿಗೆ ಬದುಕಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾರೆ.
ಆವಾಗ ಏನಾದರೂ ನಮಗೆ ರೋಗ ಬಂದ್ರೆ ಆವಾಗ ಆ ವಸುಗಳನ್ನು ಪ್ರಾರ್ಥಿಸಬೇಕು. ವಸುಗಳು ಅಂತ ಕರೆಸಿಕೊಂಡಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳೇ, ನನ್ನ ಈ ಪ್ರಾತಃಸವನ ನಿರ್ವಿಘ್ನವಾಗಿ ಮುಂದುವರಿಯಲಿ. ಮಾಹಂ ಪ್ರಾಣಾನಾಂ ವಸೂನಾಂ ಮಧ್ಯೆ ಯಜ್ಞೋ ವಿರೋಪ್ಸೀಯ. ಈ ಯಜ್ಞಕ್ಕೆ ನಡುವೆ ಭಂಗ ಬರದೇ ಇರಲಿ ಅಂತ ಅವರನ್ನ ಪ್ರಾರ್ಥಿಸಬೇಕು. ಅವರ ಅಂತರ್ಗತನಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀರಮಣನಾದಂತಹ ಭಗವಂತನನ್ನ ಪ್ರಾರ್ಥಿಸಬೇಕು ಅಂತ ಅರ್ಥ. ಹೀಗೆ ಚರಾಮಿ ಅಂದ್ರೆ ಚರಗತಿ ಭಕ್ಷಣಯೋಹ ಅಂತ ಅರ್ಥ ಇದೆ. ನಾನು ಎಲ್ಲೇ ಯಜ್ಞ ನಡೆದರೂ ಆಯಾ ಜೀವರ ಮನೆಗೆ ನಾನು ಬಂದು ಅವರ ಜೀವನದಲ್ಲಿ ನಾನು ಕೂಡ ಇದ್ದು ಭಕ್ಷಣಯೋಹ ಅವ್ರು ಕೊಡುವಂತಹ ಈ ಚರುವನ್ನು ಭಕ್ಷಣೆ ಮಾಡ್ತೀನಿ ಅಂತ ಅವಳ ತಾತ್ಪರ್ಯ. ಮುಂದೆ ಅಹಂ ರುದ್ರೇಭಿಹಿ ಅಂತ ಮೊದಲಿದೆ, ವಸುಭಿಹಿ ಅಂತ ಆಮೇಲಿದೆ. ರುದ್ರದು ಅಂತ ಏನಿದೆಯಲ್ಲ ಅದರ ಉದಾಹರಣೆ ಈ ಮುಂದೆ ಮಾಧ್ಯಂದಿನ ಸವನಕ್ಕೆ ಸಂಬಂಧಪಟ್ಟದ್ದು. ಅಥಯಾನಿ 44 ವರ್ಷಾಣಿ ತನ್ ಮಾಧ್ಯಂದಿನಂ ಸವನಂ 44 ಅಕ್ಷರ ತ್ರಿಷ್ಟುಪ್ ತೈಷ್ಟುಭಂ ಮಾಧ್ಯಂದಿನ ಸವನಂ ತದಸ್ಯ ರುದ್ರಾಹ ಅನ್ವಾಯತ್ತಾಹ. 24 ವರ್ಷಗಳ ಬಳಿಕ ಮುಂದಿರೋದು 44 ವರ್ಷಗಳ ಮಾಧ್ಯಂದಿನ ಸವನ. ಆ ಮಾಧ್ಯಂದಿನ ಸವನದಲ್ಲಿ 44 ಅಕ್ಷರಗಳಿಂದ ಕೂಡಿದಂತಹ ತ್ರಿಷ್ಟುಪ್ ಛಂದಸ್ಸನ್ನ ಉಪಯೋಗಿಸ್ತಾರೆ. ಅದಕ್ಕೆ ಈ ರುದ್ರರೇ ಇಂದ್ರಿಯಾಭಿಮಾನಿ ದೇವತೆಗಳಾಗಿದ್ದು ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ. ಈ ರುದ್ರರು ತಾವು ಈ ಶರೀರ ಬಿಟ್ಟು ಹೋದ್ರೆ ಎಲ್ಲ ಪ್ರಾಣಿಗಳು ಕೂಡ ರೋದನ ಮಾಡಿಬಿಡ್ತವೆ. ಆದ್ರಿಂದ ಅವರನ್ನ ರುದ್ರರು ಅಂತ ಕರೀತಾರೆ. ಏತೇಹಿ ಇದಂ ಸರ್ವಂ ರೋದಯಂತೆ. ಅವರು ನಮ್ಮೆಲ್ಲರನ್ನೂ ಅಳುವಂತೆ ಮಾಡುವುದರಿಂದ ಅವರಿಗೆ ರುದ್ರರು ಅಂತ ಹೆಸರು. ವಸುಗಳು ಏತೇಹಿ ಇದಂ ಸರ್ವಂ ವಾಸಯಂತಿ. ನಮ್ಮನ್ನು ಈ ಶರೀರದಲ್ಲಿ ಇರಗೊಟ್ಟವರೇ, ಆ ವಾಸ ಮಾಡಲಿಕ್ಕೆ ಬಿಟ್ಟವರೇ ಆ ವಸುಗಳು. ಹೀಗೆ ವಸುಗಳಿಗೆ ವಸು ಅಂತ ಹೆಸರು, ರುದ್ರರಿಗೆ ರುದ್ರ ಅಂತ ಹೆಸರು. ಆ ಮಾಧ್ಯಂದಿನ ಸವನದ ಪ್ರಸಂಗದಲ್ಲೂ ಕೂಡ ರುದ್ರರನ್ನ ಪ್ರಾರ್ಥನೆ ಮಾಡಬೇಕು. ರುದ್ರಾಂತರ್ಗತನಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಈ ಲಕ್ಷ್ಮೀ ನರಸಿಂಹನನ್ನ ನಾವು ಪ್ರಾರ್ಥನೆ ಮಾಡಬಹುದು ಅಂತ ತಿಳ್ಕೊಳ್ಬೇಕು. ಮುಂದೆ ಸಾಯಂ ಸವನ. ಅಥಯಾನಿ 48 ವರ್ಷಾಣಿ ತೃತೀಯಂ ಸವನಂ 48 ಅಕ್ಷರ ಜಗತಿ ಜಾಗತಂ ತೃತೀಯ ಸವನಂ ತದಸ್ಯ ಆದಿತ್ಯಾಹ ಅನ್ವಾಯತ್ತಾಹ ಏತೇ ಹಿ ಇದಂ ಸರ್ವಂ ಆದದತೆ. ಕೊನೆಯ 48 ವರ್ಷಗಳ ಕಾಲ ಆ ಜೀವನದು ಅದು ತೃತೀಯ ಸವನ. ಅಲ್ಲಿ 48 ಅಕ್ಷರಗಳಿಂದ ಕೂಡಿದಂತಹ ಜಗತಿ ಛಂದಸ್ಸಿದೆ. ಅದಕ್ಕೆ ಆದಿತ್ಯರು ಅಭಿಮಾನಿ ದೇವತೆಗಳು. ಆ ಆದಿತ್ಯಾಂತರ್ಗತನಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀನಾರಾಯಣನನ್ನ ಆವಾಗ ನಾವು ಧ್ಯಾನಿಸಬಹುದು. ವಾಮನ ರೂಪಿಯಾದ ಭಗವಂತನನ್ನು ಅಲ್ಲಿ ನಾವು ಧ್ಯಾನಿಸಬಹುದು. ಅವರು ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ನಮಗೆ ತಿಳಿಸಿಕೊಡುವವರು. ಇವೆಲ್ಲವನ್ನೂ ನಮಗೆ ತಿಳಿಸಿಕೊಡುವವರೇ ಅವರು. ನಮ್ಮ ಕೈ, ಕಾಲು ಮೊದಲಾದ ಕರ್ಮೇಂದ್ರಿಯಗಳು ಕೂಡ ಕೆಲಸ ಮಾಡುವುದು ಅವರಿಂದಲೇ. ಆದ್ರಿಂದ ಅವರನ್ನು ಆದಿತ್ಯ ಅಂತ ಕರೀತಾರೆ. ಅವರನ್ನು ಆ ಕೊನೆಯ ಸಂದರ್ಭದಲ್ಲಿ ಆದಿತ್ಯರನ್ನ ಪ್ರಾರ್ಥಿಸಬೇಕು. ಒಟ್ಟಾರೆ ವಸು, ರುದ್ರ, ಆದಿತ್ಯ ಅಥವಾ ರುದ್ರ, ವಸು, ಆದಿತ್ಯ ಇವರಲ್ಲಿ ಅಂತರ್ಗತನಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಲಕ್ಷ್ಮೀನಾರಾಯಣನನ್ನ ಆ ಸಂದರ್ಭದಲ್ಲಿ ಧ್ಯಾನಿಸಬೇಕು.